ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಟಿಪ್ಸ್ ಸ್ಕಿನ್ನಿಗಾಗಿ. ಕೆಲವೊಬ್ರು ಸ್ಕಿನ್ ಕೈ, ಮೊಣಕಾಲು ಈ ತರ ಎಲ್ಲ ಬೆರಳ ಹತ್ರ ಕಪ್ ಕಲೆ ಆಗಿ ಹಾಗೆ ಉಳಿದು ಬಿಡ್ತದೆ. ಕತ್ತಿನ ಹತ್ರ ಈ ತರ ಎಲ್ಲ ಕಪ್ಪು ಕಲೆಗಳು ಹೇಳೋಕ್ ಆಗೋದಿಲ್ಲ. ಆ ತರ ಈ ಕಡೆ ಎಲ್ಲ ಕೊಂಕಳಲ್ಲಿ ಮತ್ತೆ ಸೀಕ್ರೆಟ್ ಜಾಗದಲ್ಲಿ ಎಲ್ಲ ಕಪ್ಪು ಕಲೆ ಆಗ್ಬಿಟ್ಟಿರ್ತದೆ. ಕೂದಲು ಕಡೆ ಎಲ್ಲ ಕಪ್ಪು ಕಲೆ, ಹೆಣ್ಮಕ್ಳಿಗೂ ಹಾಗೆ ಗಂಡ್ಮಕ್ಳಿಗೂ ಹಾಗೆ ಇರುತ್ತೆ. ಈ ತರ ಕಪ್ಪು ಕಲೆಯನ್ನು ರಿಮೂವ್ ಮಾಡೋಕೆ ಇವತ್ತು ಹೋಮ್ ರೆಮಿಡಿ ತೋರಿಸ್ತಾ ಇದೀನಿ ನೋಡಿ. ಈ ತರನು ಕಪ್ಪು ಕಲೆ 100% ಹೋಗುತ್ತೆ ಈ ಕಲೆಗಳು. ಬನ್ನಿ ಗೈಸ್, ನೋಡೋಣ ರೆಮಿಡಿ ಏನದು. ಟೂತ್ ಪೇಸ್ಟ್ ತಗೋರಿ, ಕೋಲ್ಗೇಟ್ ಅರ್ಧ ಸ್ಪೂನ್ ಆಗಷ್ಟು, ಇಲ್ಲಾಂದ್ರೆ 1 ಸ್ಪೂನ್ ಆಗಷ್ಟು ಟೂತ್ ಪೇಸ್ಟ್ ಹಾಕೊಳ್ಳಿ. ಇಷ್ಟ ಹಾಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಸ್ಕಿನ್ಗೆ ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ನೀವು ಬಾಡಿ ಪೂರ್ತಿ ಹಚ್ಕೋಬೇಕಂದ್ರೆ ಅರ್ಧ ಬೌಲ್ ಅಷ್ಟು ಆಗೋಷ್ಟು ಹಾಕೊಳ್ಳಿ ಟೂತ್ ಪೇಸ್ಟ್. ಆಮೇಲೆ ಅದಕ್ಕೆ 1 ಟೀ ಸ್ಪೂನ್ ಆಗಷ್ಟು ಶುಗರ್ ಆಡ್ ಮಾಡಿ. ಪೇಸ್ಟ್ ಅಲ್ಲಿ ಶುಗರ್ ಆಡ್ ಮಾಡಿ. ಶುಗರ್ 1 ಟೀ ಸ್ಪೂನ್ ಇದ್ರೆ ಸಾಕು. 1 ನಿಂಬೆಹಣ್ಣು ತಗೊಂಡು ಅದು ಮಧ್ಯಭಾಗದಲ್ಲಿ ಕೊಯ್ದು ಒಂದು ಅರ್ಧ ಪೀಸ್ ಇದ್ರೆ ಸಾಕು. ಅರ್ಧ ಪೀಸ್ ತಗೊಂಡ್ಬಿಡಿ. ಅದರಲ್ಲಿ ಹಿಂಡಬೇಕು. ಚೆನ್ನಾಗಿ ಹಿಂಡಿದ್ರೆ ಈ ತರ. ಇದು ಮೂರನ್ನು ಇವಾಗ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಈ ತರ ಶುಗರ್ ಸ್ವಲ್ಪ ಕರಗಬೇಕು, ಆ ತರ ಮಿಕ್ಸ್ ಮಾಡ್ಬೇಕು. ನಿಂಬೆ ಹಣ್ಣು ಬಗ್ಗೆ ಯಾರಿಗೂ ತಿಳಿಯದ ರಹಸ್ಯಗಳು ಇದಾವೆ. ನಿಂಬೆ ಹಣ್ಣು ತ್ವಚೆಗೆ ತುಂಬಾ ಒಳ್ಳೆಯದು. ಹಾಗೆ ಶುಗರು ನಮ್ಮ ತ್ವಚೆಗೆ ಬಳಸುವುದರಿಂದ ತ್ವಚೆಯ ಸಮಸ್ಯೆಗಳು ಕಾಡುವ ಯಾವುದೇ ಆಗ್ಲಿ, ಮೊಡವೆ ಆಗ್ಲಿ, ಕಪ್ಪಳೆ ಆಗ್ಲಿ, ಎಲ್ಲದಕ್ಕೂ ನಿವಾರಿಸುತ್ತದೆ. ಜೊತೆಗೆ ಚರ್ಮವನ್ನು ಮೃದುಗೊಳಿಸಿ ನಯವಾಗಿಸಲು ಕೂಡ ಸಹಾಯ ಮಾಡುತ್ತದೆ. ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಇವಾಗ ನೋಡಿ, ಈ ತರ ಆದ್ರೆ ಸಾಕು. ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ. ಇದ್ರ ಬೆನಿಫಿಟ್ ನೋಡಿ. ಆಮೇಲೆ ಜ್ಯೂಸ್ ತೆಗೆದಿರೋ ನಿಂಬೆ ಹೋಳನ್ನು ತೆಗೆದ್ಬಿಟ್ಟು ಅದು ಅದರಲ್ಲಿ ಅದ್ಬೇಕು. ಅದ್ದಿ ಚರ್ಮಕ್ಕೆ ಈ ತರ ಸ್ಕಿನ್ನಿಗೆ ನಿಮ್ಗೆ ಯಾವ ಜಾಗದಲ್ಲಿ ಕಪ್ಪಿದೆ ಆ ಜಾಗಕ್ಕೆ ಈ ತರ ರಬ್ ಮಾಡ್ಬೇಕು. ರಬ್ ಮಾಡ್ಬಿಟ್ಟು ಒಂದ್ 10 ನಿಮಿಷ ಬಿಟ್ಟು ಗೈಸ್, ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ಇದನ್ನ 21 ಡೇಸ್ ಡೈಲಿ ಈ ತರ ಹಚ್ಕೊಂಡ್ಬಿಟ್ರೆ ಕಪ್ಪು ಕಲೆ ಇರೋ ಜಾಗ ಹೋಗ್ಬಿಟ್ಟು ಸ್ಕಿನ್ ಎಲ್ಲ ವೈಟ್ನೆಸ್ ಆಗುತ್ತೆ. ಈ ರೆಮಿಡಿ ನಿಮ್ಮ ಸ್ಕಿನ್ ಟೈನಿಂಗ್ ದೂರ ಮಾಡುತ್ತದೆ ಮತ್ತೆ ಸ್ಕಿನ್ ಬ್ರೈಟ್ ಮಾಡುತ್ತೆ. ನೋಡಿ, ಈ ತರ ಆಗುತ್ತೆ ಸ್ಕಿನ್ ನೋಡಿ. ಈ ರೆಮಿಡಿ ನಿಮ್ಗೆ ಇಷ್ಟವಾದ್ರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.